ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ 10 ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಇದು ನಿಜವಾಗ್ಲೂ ಕೂಡ ಎಲ್ಲರಿಗೂ ಮಾದರಿಯಾಗುವಂತಹ ಸ್ಟೋರಿ. ಇದು ಕೋಮು ಸಾಮರಸ್ಯದ ಒಂದೊಳ್ಳೆ ಸುದ್ದಿ. ಮಿಸ್ ಮಾಡಿದೆ ನೋಡಿ. ಕೋಮು ಸೂಕ್ಷ್ಮ ಪ್ರದೇಶದಲ್ಲಿ ಧರ್ಮ ಸೌಹಾರ್ದತೆಯ ಕೋಮು ಸಾಮರಸ್ಯಕ್ಕೆ ಸಾಕ್ಷಿಯಾಯಿತು ಉಳ್ಳಾಲದ ಒಂದು ಘಟನೆ. ಹಾಗಾದ್ರೆ ಏನದು ನೋಡೋಣ. ಬ್ರೇಕಿಂಗ್ ನ್ಯೂಸ್. ಮುಸ್ಲಿಂ ಕುಟುಂಬದಿಂದ ಹಿಂದೂ ಯುವತಿಯ ಮದುವೆ ಮಾಡಿಸಿದ್ದಾರೆ. ತೀವ್ರ ಬಡತನದಿದ್ದಂತಹ ಗೀತಾ ಅನ್ನೋರ ಕುಟುಂಬ ಅವರು ಮದುವೆ ಮಾಡೋಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ ಅವ್ರಿಗೆ. ಗೀತಾ ಅವರ ಕುಟುಂಬಕ್ಕೆ ಸಹಾಯಕ್ಕೆ ಬಂದವರು ಮುಸ್ಲಿಂ ಕುಟುಂಬದವರು. ಹಾಗಾಗಿನೇ ಇದೊಂಥರ ಕಲ್ಯಾಣ ಧರ್ಮ ಅಂತ ಹೆಸರಿಟ್ಟಿದ್ದೀವಿ. ಮದುವೆ ಸಂದರ್ಭದಲ್ಲಿ ನಡೆದಂತಹ ಒಂದು ಕೋಮು ಸಾಮರಸ್ಯದ ಕೆಲಸ ಇದು. ಜುಲೈ 11ನೇ ತಾರೀಕು ಗೀತಾ ಅವರ ಮಗಳ ಮದುವೆ ನಿಶ್ಚಯ ಆಯಿತು. ಗೀತಾ ಕುಟುಂಬಕ್ಕೆ ಎದುರಾಗಿತ್ತು ಹಣದ ಸಮಸ್ಯೆ. ಕೊನೆಗೆ ಮದುವೆ ಮುಂದೂಡೋದಕ್ಕೂ ಕೂಡ ತೀರ್ಮಾನ ಮಾಡಿದ್ರು. ಬಿಕಾಸ್ ಹಣ ಇಲ್ಲ ಅಂದರೆ ಮದುವೆ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೂ ಗೊತ್ತಾಯಿತು. ಗೀತಾ ಅವರ ನೆರವಿಗೆ ಬಂದವರು ಹನ್ಸಾ, ಗೀತಾ ಮಗಳು ಕವನ ಮದುವೆಗೆ ಹನ್ಸಾ ಸಹಾಯ ಮಾಡಿದ್ರು. ಚಿನ್ನಾಭರಣ, ಮದುವೆ ಬಟ್ಟೆ ಎಲ್ಲ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮದುವೆಗೆ ಸಹಾಯ ಮಾಡಿದ್ರು ಮಾಜಿ ಸಚಿವ UT ಖಾದರ್ ಅವರು ಕೂಡ. ಹನ್ಸಾ ಮನೆಯಲ್ಲಿ ನಡೆದಂಥ ಮೆಹಂದಿ ಕಾರ್ಯಕ್ರಮ ನಿಗದಿಯಂತೆ ತಲಪಾಡಿಯ ದೇವಸ್ಥಾನದಲ್ಲಿ ನಡೀತು. ಮದುವೆ ಕೂಡ ಆಯಿತು. ಕೋಮು ಸೌಹಾರ್ದತೆಗೆ ಒಂದು ತಾಜಾ ಉದಾಹರಣೆ ಈ ಕ್ಷಣಕ್ಕೆ. ಮಾಜಿ ಸಚಿವರು ಸಹಾಯ ಮಾಡಿದ್ರು. ಜೊತೆಗೆ ಹನ್ಸಾ ಅನ್ನುವ ಮಗದೊಂದು ಧರ್ಮದ ಆ ಎಲ್ಲ ವ್ಯಕ್ತಿಗಳು ಸಹಾಯ ಮಾಡಿದ್ರು. ಮುಸ್ಲಿಂ ಕುಟುಂಬದ ಸಹಾಯದಿಂದ ಹಿಂದೂ ಕುಟುಂಬ ಇವತ್ತು ಬಹಳ ನಗ್ನಗ್ತಾ ಖುಷಿಯಾಗಿ ಮಗಳ ಮದುವೆ ಮಾಡಿಕೊಟ್ಟಿದ್ದಾರೆ ಗೀತಾ ಅವರ ಕುಟುಂಬದವರು ಕೂಡ. ನಮಸ್ಕಾರ ಮಾತೇರಗಳ ಎಂಕಲ್ ಮಸ್ತ್ ಕಷ್ಟ ಹೊಡಿತ್ತ ಎಂಕಲು ಗ್ಯಾಸ್ ಇಜ್ಜಂದು ದಿಕ್ಕೇಳಕ್ಕೆ ಹಟಿಲ್ ಬಂತ ಎಂಕೆ ದಕ್ಕಲು ಬರ್ತದು ಗ್ಯಾಸ್ ತಂಡೆ ಪೂರ ಕೊಡ್ತು ಸಹಕಾರ ಮಂತೇರು ಅಂಚನೆ ಎಂಕಲ್ ನಮ್ಮ ಬರ್ಮಲೆಗೆ ಮದ್ನೆಗೆ ಪೂರ ಸಹಕಾರ ಮಂತೇರು ಈತ ಪೂರ ಉಪಕಾರ ಮಂತಿನಕ್ಲೆ ಮಸ್ತ್ ದೇವರ್ಲ ಅದಕ್ಕೆ ಆಶೀರ್ವಾದ ಕೊಡ್ತು ಎನ್ನ ಮಸ್ತ್ ಮಸ್ತ್. ಮಾನ್ಯ ಶಾಸಕರ ಕ್ಷೇತ್ರದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ನಡೆಸುವುದಂದ್ರೆ ನಮಗೂ ಕೂಡ ಒಂದು ಹೆಮ್ಮೆ. ಆದರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ತುಂಬ ಸಹಕಾರವನ್ನು ಮಾನ್ಯ ಶಾಸಕರು ಕೊಟ್ಟಿರ್ತಾರೆ. MBM MK ಮ್ಯಾರೇಜ್ ಫಂಡ್ ಸರ್ವ ಸದಸ್ಯರು ಸೇರಿಕೊಂಡು ಈ ಮದುವೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ಕೋಮು ಪ್ರದೇಶ ಎಂದು ಖ್ಯಾತ ಪಡೆದಿದೆ. ಅದನ್ನು ಬದಿಗಿಟ್ಟು ಯಾವುದೇ ಧರ್ಮ ಯಾವುದೇ ಜಾತಿ ಇಲ್ಲ, ನಾವು ಮಾನವೀಯತೆಯಿಂದ ಇರುವುದು ನಮ್ಮ ಕರ್ತವ್ಯವಾಗಿದೆ. ಆದರೂ ಕೂಡ ಜಾತಿ ನಮಗೆ ಮುಖ್ಯ ಅಲ್ಲ, ನಮಗೆ ಪ್ರೀತಿ ಮುಖ್ಯ ಅಂತ ಹೇಳಿಕೊಂಡು ಬಹುಶಃ ಈ ಒಂದು ಹಿಂದೂ ಧರ್ಮಕ್ಕೆ ಸೇರಿದ ಒಂದು ಹೆಣ್ಣು ಮಗಳು ನಮಗೆ ತಂಗಿಯಾಗಿರ್ಬೋದು. ಆದುದರಿಂದ ಇಂಥ ಜಾತಿ ಮತವನ್ನು ಎಲ್ಲರೂ ಬದಿಗಿಡಿ ನಾವೆಲ್ಲರೂ ಕುಟುಂಬಸ್ಥರು ಎಂದುಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಾಳೋಣ. ಇಂಥ ಕಾರ್ಯಕ್ರಮ ನೀವು ಜಾತಿ ನೋಡದೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಗಿ ಪ್ರತಿಯೊಂದು ಧರ್ಮದೊಂದಿಗೆ ವಿನಂತಿಯನ್ನು ಮಾಡುತ್ತಾ ನನ್ನ ಮಾನ್ಯ ಶಾಸಕರ ಕ್ಷೇತ್ರದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ನಡೆಸುವುದಂದ್ರೆ ನಮಗೂ ಕೂಡ ಒಂದು ಹೆಮ್ಮೆ. ಆದರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ತುಂಬ ಸಹಕಾರವನ್ನು ಮಾನ್ಯ ಶಾಸಕರು ಕೊಟ್ಟಿರ್ತಾರೆ. ಇದು ರಜಾಕ್ ಅಂತ ಮಾತಾಡ್ತಾ ಇದ್ದದ್ದು MK ಹನ್ಸಾ ಅವರ ಕುಟುಂಬದ ಸದಸ್ಯರೊಬ್ಬರು. ಧರ್ಮ ಸೌಹಾರ್ದತೆಗೆ ಒಂದು ತಾಜಾ ಉದಾಹರಣೆ ಈ ಕುಟುಂಬದವರ ಅಥವಾ ಆ ಎಲ್ಲ ಕುಟುಂಬದವರು ಸೇರಿ ನಡೆಸ್ಕೊಟ್ಟಂಥ ಒಂದು ಮದುವೆ. ಚಿನ್ನಾಭರಣ, ಮದುವೆ ಖರ್ಚು, ಬಟ್ಟೆ ಇದ್ಯಾವುದೂ ಇರಲಿಲ್ಲ. ಹಣ ಸ್ವಲ್ಪ ತೊಂದರೆ ಆಗಿತ್ತು. ಎಲ್ಲಿಂದಲೂ ಕೂಡ ಸಹಾಯ ಸಿಗಲಿಲ್ಲ ಅವ್ರಿಗೆ. ಇನ್ನೇನು ಮದುವೆ ಮಾಡೋಕ್ಕಾಗಲ್ಲಪ್ಪ, ಮದುವೆ ಮುಂದೂಡ್ಬೋಣ, ಇನ್ಕೆ ನಮ್ಮ ಕೈಯಲ್ಲಿ ಆಗಲ್ಲ ಅಂತಿರ್ಬೇಕಾದ್ರೆ ಹಿಂದೂ ಕುಟುಂಬ ಗೀತಾ ಅವ್ರ ಕುಟುಂಬಕ್ಕೆ ಮುಸ್ಲಿಂ ಕುಟುಂಬದವರು ನಮಗೆ ಸಹಾಯ ಮಾಡಿದ್ದಾರೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಗೀತಾ ಅವರು ಆಗಲೇ ಮಾತಾಡ್ತಿದ್ರಲ್ಲ, ವಧುವಿನ ತಾಯಿಯವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗೀತಾ ಅವರೇ ನಮಸ್ಕಾರ. ಗೀತಾ ಅವರೇ ನಮಸ್ಕಾರ. ಅವರಲ್ಲೇ ಬ್ಯುಸಿ ಇದ್ದಾರೆ, ಅವರವರೆಲ್ಲ ಮಾತಾಡ್ಕೊತಾ ಇದ್ದಾರೆ. ಫೋನ್ ಬರ್ತಾ ಇದೆ, ಫೋನಲ್ಲಿ ಮಾತಾಡ್ತಿದ್ದೀವಿ ಅಂತ. ಗೀತಾ ಅವರೇ ಧ್ವನಿ ಕೇಳಿಸ್ತಾ ಇದೆಯಾ? ಒಂದ್ ನಿಮಿಷ, ಮಾವ ಮಾತಾಡ್ತಿದ್ದಾರೆ, ಅವರು ಮಾತಾಡ್ತಾರೆ. ಅಲ್ಲ, ಒಂದ್ ನಿಮಿಷ, ನೀವು ಫಸ್ಟ್ ಮಾತಾಡಿ, ಆಮೇಲೆ ಮಾವ್ರು ಕೊಡೋರಂತೆ ನೀವು. ಗೀತಾ ಅವರೇ ಗೀತಾ ಅವರೇ ಹಲೋ ಗೀತಾ ಅವರೇ ಹೇಳಿ. ನೀವು ಮಾತಾಡಿದ್ಮೇಲೆ ಮಾವನ್ ಕೊಡಿ, ಆಯ್ತಾ? ಆಯ್ತಾಯ್ತು. ನಾನು ಗೀತಾ ಅಲ್ಲ, ಅವಳ ಅತ್ತೆ. ಓಕೆ, ಅತ್ತೆ ಹೆಸರೇನು? ರೇಣುಕಾ. ರೇಣುಕಾ. ಗೀತಾ ಅವ್ರು ಎಲ್ಲಿದ್ದಾರೆ? ರೇಣುಕಾ ಅವರೇ ಇಲ್ಲೇ ಇದ್ದಾರೆ. ಒಂದ್ ನಿಮಿಷ, ಗೀತಾ ಅವ್ರು ಕೊಡಿ ಒಂಚೂರು. ಹಲೋ. ಓಕೆ, ಗೀತಾ ಅವರೇ ನಮಸ್ಕಾರ. ನಮಸ್ಕಾರ. ಖುಷಿಯಾಗಿದ್ದೀರಾ? ಖುಷಿಯಾಗಿದ್ದೆ. ಯಾಕೆ ಖುಷಿ ಆಯ್ತು? ಮದುವೆ ಆಯ್ತು. ಹೇಗಾಯ್ತು? ಅವರು ಎಲ್ಲ ಬಂದಿದ್ದು ಎಲ್ಲ ಮಾಡಿದ್ದಾರೆ. ಮದುವೆ ಪೋಸ್ಟ್ಪೋನ್ ಮಾಡ್ಬೇಕು ಅನ್ಕೊಂಡಿದ್ರಾ? ಕನ್ನಡ ಬರುದಿಲ್ಲ.
ಏನು ತುಳುನಲ್ಲಿ ಮಾತಾಡೋದಾ? ಪ್ರಾಬ್ಲಮ್ ಇತ್ತಾ ನಿಮಗೆ? ಇತ್ತು. ಓಕೆ, ಯಾರು ಹೆಲ್ಪ್ ಮಾಡಿದ್ರು? ಅವರೆಲ್ಲ ಬಂದದ್ದು ಯಾರು ಹೆಲ್ಪ್ ಮಾಡಿದ್ದು? ಓಕೆ, ನಿಮ್ಗೆ ಕನ್ನಡ ಮಾತಾಡಕ್ ಬರುತ್ತಾ, ತುಳು ಜಾಸ್ತಿ ಮಾತಾಡ್ತೀರಾ? ನಂಗೆ ತುಳು ಮಾತಾಡೋದು. ಹಾ, ಕೊಡಿ ರೇಣುಕಾ ಅವ್ರು ಕೊಡಿ. ರೇಣುಕಾ ಅವ್ರು ಚೆನ್ನಾಗಿ ಮಾತಾಡ್ತಾರೆ ನನ್ನ ಪ್ರಕಾರ. ಓಕೆ, ಹಲೋ ರೇಣುಕಾ ಅವರೇ ಕೇಳಿಸ್ತಾ ಇದೆಯಾ? ಕೇಳ್ತದೆ. ಓಕೆ, ಯಾರು ಹೆಲ್ಪ್ ಮಾಡಿದ್ರು, ಯಾಕೆ ಹೆಲ್ಪ್ ಮಾಡಿದ್ರು? ಅದು MK ಗ್ರೂಪ್ ಅವರು, ಅವರ ಫ್ಯಾಮಿಲಿ ಫುಲ್ 800 ಜನ ಇದ್ದಾರೆ ಆ ಫ್ಯಾಮಿಲಿಯಲ್ಲಿ. ಓಕೆ ಅವರು ನಮಗೆ ಹೆಲ್ಪ್ ಮಾಡಿದ್ರು. ಓಕೆ, ಅಲ್ಲ ಬೇರೆ ಜಾತಿ ಧರ್ಮ ಅಂದಾಗ ತುಂಬಾ ಜನ ಹಿಂದೇಟ್ ಹಾಕ್ತಾರೆ, ಏನೇನೋ ನಡೆಯುತ್ತೆ ನಮ್ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ. ಇಲ್ಲ ಇವರಂತವರಲ್ಲ, ನಮ್ದು ತಲಪಾಡಿ ದೇವಪುರ ಉಂಟಲ್ಲ, ದುರ್ಗಾ ಪರಮೇಶ್ವರ್, ಅಲ್ಲಿ ಮದುವೆ ಆದದ್ದು ಆ ಮಗಳಿಗೆ. ಇವರು ನಾವು ಹೇಗೆ ಇದ್ ಮಾಡ್ತಾ ಅವರು ಸಹ ಹಾಗೆ ಬಂದ್ ಇದ್ ಮಾಡ್ತಿದ್ರು, ನಮ್ಮ ಸಹಕರಿಸ್ತಿದ್ರು. ಯಾವ್ದು ಇಲ್ಲ ಇಲ್ಲ, ಅದು ಅವ್ರ ಫ್ಯಾಮಿಲಿಗೆ ನಿಮ್ಗೂ ಮೊದ್ಲಿಂದನೂ ಪರಿಚಯ ಇತ್ತು ಅಥವಾ ಇವಾಗ ಪರಿಚಯ ಆದ್ರ? ರೇಣುಕಾ ಅವರೇ, ನಿಮ್ ಧ್ವನಿ ಒಂಚೂರು ಕೇಳಿಸ್ತಿಲ್ಲ, ಒಂದು ಸಿಗ್ನಲ್ ಇರೋ ಕಡೆ ಬನ್ನಿ. ಏನೋ ಆ ಥರ ಹಳ್ಳಿಗಳೆಲ್ಲ ಹಿಂದೆ ಮುಂದೆ ಆಗ್ತಾ ಇರುತ್ತೆ. ಮೊದಲೇ ಕರಾವಳಿಯ ಭಾಗ, ಪಶ್ಚಿಮ ಘಟ್ಟದ ಸಾಲು. ರೇಣುಕಾ ಅವರೇ ಕೇಳಿಸ್ತಾ ಇದೆಯಾ? ನಿಮ್ಗೆ ಕೇಳಿಸ್ತಾ ಉಂಟಾ ನಾ ಮಾತಾಡ್ತಿರೋದು? ಅದು ಸರಿ ಹೋಗ್ತಿಲ್ವಲ್ಲ, ನಂಗೆ ಒಂಚೂರು ಸರಿಯಾಗಿ ಕೇಳಿಸ್ತಿಲ್ಲ. ನಿಮಗೆ ಸಿಗ್ನಲ್ ಇರೋ ಕಡೆ ಬಂದರೆ ಚಂದ ಇರುತ್ತೆ, ನಿಮ್ಮ ಜೊತೆ ಮಾತಾಡ್ಬೋದು ನಾನು, ಗೊತ್ತುಂಟಾ? ಇವಾಗ ಕೇಳಿಸ್ತಾ ಇದೆಯಾ? ಓಕೆ, ಯಾಕೋ ಮಿಸ್ ಹೊಡಿತಾ ಇದೆ. ಆ ಭಾಗದಲ್ಲಿ ಸ್ವಲ್ಪ ಸಿಗ್ನಲ್ ಪ್ರಾಬ್ಲಮ್, ಯಾವಾಗಲೂ ಹಂಗೂ ಹಿಂಗೂ ಎಲ್ಲೋ ಬಂದು ನಿಂತಿದ್ರು. ಬಟ್ ಎನಿವೆ, ಭಾಳ ಪ್ರಶಂಸನಾರ್ಹ ಮತ್ತು ಅಭಿನಂದನಾರ್ಹ ಇಂಥ ಮದುವೆಗಳು. ಕೋಮು ಸೌಹಾರ್ದತೆಗೆ ಈ ಮದುವೆ ಒಂದು ತಾಜಾ ಉದಾಹರಣೆ. ಚೆನ್ನಾಗಿರಲಿ, ವಧುವರರೆಲ್ಲೂ ಕೂಡ ಇಂತಹ ಮನಸ್ಥಿತಿ ಎಲ್ಲರಿಗೂ ಬರಲಿ. ಸೊ ಹಾಗಾಗಿ ಸಮಾಜ ಕೂಡ ಸ್ವಾಸ್ಥ್ಯಮಯವಾಗಿರುತ್ತೆ. ಕಳೆದೆರಡು ದಿನಗಳಿಂದ ರಾಜ್ಯದಲ್ಲಿ ದೊಡ್ಡ ಸದ್ದು ಮಾಡ್ತಿರೋದು ಪದ್ಮ ಪ್ರಶಸ್ತಿಯ ಅಭಿಯಾನ. ಶುರುವೇನೋ ಆಯಿತು, ಮೋದಿ ಅವರು ಕರೆ ಕೊಟ್ಟರು, ಇದರ ಬೆನ್ನಲ್ಲೇ ಹಲವರ ಹೆಸರುಗಳು ಕೂಡ ಪ್ರಸ್ತಾಪ ಆಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ನಮ್ಮ ಕನ್ನಡದ ನೆಲದಲ್ಲಿ ನಟ ಅನಂತನಾಗ್ ಅವರ ಪರ ಅಭಿಯಾನ ಶುರುವಾಗಿದೆ. ಅನಂತನಾಗ್ ಅವರ ಪರವಾಗಿ ಹಲವರು ಅಭಿಯಾನವನ್ನು ಶುರು ಮಾಡಿದ್ದಾರೆ. ನಟ ರಿಷಬ್ ಶೆಟ್ಟಿ, ನಟ ರಕ್ಷಿತ್ ಶೆಟ್ಟಿ ಸೇರಿ ಹಲವಾರು ಗಣ್ಯರು ಕೂಡ ಇದಕ್ಕೆ ಬೆಂಬಲ ಕೊಟ್ಟು ಅವರಾಗಲೇ ಪತ್ರ ಬರೆದು ಸಾಮಾಜಿಕ ಜಾಲತಾಣದಲ್ಲೆಲ್ಲ ಹಾಕ್ತಿದ್ದಾರೆ. ಅನಂತನಾಗ್ ಅವರಿಗೆ ಪದ್ಮ ಪ್ರಶಸ್ತಿ ನೀಡಬೇಕು ಅಂತ ಟ್ವೀಟ್ ಕೂಡ ಮಾಡ್ತಿದ್ದಾರೆ. ಹ್ಯಾಶ್ಟ್ಯಾಗ್ ಅನಂತನಾಗ್ ಫಾರ್ ಪದ್ಮ ಹೆಸರಿನಲ್ಲಿ ಅಭಿಯಾನ ಶುರುವಾಗಿದೆ. ಕನ್ನಡ ಚಿತ್ರರಂಗ, ಭಾಷೆ, ನುಡಿಗೆ ಅಪಾರ ಸೇವೆಯನ್ನು ಪರಿಗಣಿಸಿ ಅವರಿಗೆ ಪದ್ಮ ಪ್ರಶಸ್ತಿ ನೀಡೋದಕ್ಕೆ ಮನವಿ ಮಾಡ್ಕೋತಿದ್ದಾರೆ. ಈ ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ ಸ್ಯಾಂಡಲ್ವುಡ್ನ ನಟರು ಕೂಡ ಹೌದು. ಅನಂತನಾಗ್ ಅವರನ್ನು ಬೆಂಬಲಿಸಿ ಪ್ರತಾಪ್ ಸಿಂಹ ಅವರು ಕೂಡ, ಸಂಸದರಾದಂತಹ ಪ್ರತಾಪ್ ಸಿಂಹ ಟ್ವೀಟ್ ಕೂಡ ಮಾಡಿದ್ದಾರೆ. ಈ ಟ್ವಿಟರ್ನಲ್ಲಿ ಭಾರಿ ಟ್ರೆಂಡಿಂಗ್ ಆಗ್ತಾ ಇದೆ ಇದೀಗ. ಎಲ್ಲ ಕಡೆ ಅಭಿಯಾನ ಜೋರು ಮಟ್ಟದ ಬೆಳವಣಿಗೆ ಪಡ್ಕೋತಾ ಇದೆ. ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ, ನರೇಂದ್ರ ಮೋದಿ ಅವರು ಈ ಬಾರಿ ಜನರಿಗೆ ಆಯ್ಕೆ ಮಾಡೋಕೆ ಹೇಳಿದ್ದಾರೆ. India has many talent people who are doing exceptional work at the grassroots, ಅಂದ್ರೆ ಕೆಳ ಹಂತದಿಂದ. Often we don't see or hear much of them, ಅಂದರೆ ಅಷ್ಟೊಂದು ನಮ್ಗೆ ಗಮನಿಸೋಕ್ಕಾಗಲ್ಲ. Do you know such inspiring people ಅಂತ ಕೂಡ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಪ್ರಸಿದ್ಧ ನಟ ರಿಷಬ್ ಶೆಟ್ಟಿ, ನಟ, ನಿರ್ದೇಶಕ, ನಿರ್ಮಾಪಕ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ರಿಷಬ್ ಶೆಟ್ಟಿ ಅವರೇ, ಗುಡ್ ಮಾರ್ನಿಂಗ್, ನಮಸ್ಕಾರ. ರಿಷಬ್ ಶೆಟ್ಟಿ ನಮಸ್ಕಾರ. ಓಕೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇರುತ್ತೆ, ಹೋಪ್ ಇವರು. ಸರ್ ನಮಸ್ಕಾರ, ರಿಷಬ್ ಶೆಟ್ಟಿ ಅವರೇ. ಓಕೆ, ಏನೋ ಸಿಗ್ನಲ್ ಮಿಸ್ ಆಯಿತು ಅನ್ಸುತ್ತೆ, ರೀಕನೆಕ್ಟ್ ಮಾಡೋಣ. ಹಿರಿಯ ನಟ ಶ್ರೀ ಅನಂತನಾಗ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಬೇಕು ಅನ್ನುವ ಅಂಬೋಣವನ್ನು ಎಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅನಂತನಾಗ್ ಫಾರ್ ಪದ್ಮ ಹ್ಯಾಶ್ಟ್ಯಾಗನ್ನು ಬಳಸಿ ಒಂದು ಟ್ರೆಂಡ್ ಆಗ್ತಾ ಇದೆ ಈಗ. ಎಲ್ಲರೂ ಕೂಡ ಅದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಕನ್ನಡಿಗರ ಆಶಯ, ಈ ಪ್ರಯತ್ನಕ್ಕೆ ನಾವೆಲ್ಲರೂ ಕೂಡ ಬೆಂಬಲವನ್ನು ಸೂಚಿಸೋಣ. ಯಾಕೆಂದರೆ ಅವರ ಸಾಧನೆ, ಅವರ ಈ ಮೇರು ವ್ಯಕ್ತಿತ್ವ, ಅದಕ್ಕೆ ಸಲ್ಲಬೇಕಾದಂಥ ಗೌರವ ಇದು. ಇವತ್ತಿನಿಂದಲೇ ಹೆಚ್ಚು ಜನರಿಗೆ ತಲುಪಿಸೋಣ ಇದನ್ನು. ಯಾಕೆಂದರೆ ಈ ಬಾರಿ ಜನರು ಅದನ್ನು ಗುರುತಿಸಬೇಕು. ಜನರು ಯಾರನ್ನ ಅತಿ ಹೆಚ್ಚು ಅಂಥ ಇನ್ಸ್ಪೈರಿಂಗ್ ಪೀಪಲ್ ಜನ ಇದ್ದಾರೆ, ಅವರನ್ನು ಗುರುತಿಸ್ತಾರೋ ಅವರಿಗೆ ಈ ಬಾರಿ ಪದ್ಮ ಪ್ರಶಸ್ತಿಯನ್ನು ನೀಡಬೇಕು ಅಂತ ಕೂಡ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದೀಗ ಒಂದು ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಸೆಟ್ ಆಗಿದೆ, ಕ್ರಿಯೇಟ್ ಆಗ್ತಾ ಇದೆ. ಪೀಪಲ್ಸ್ ಪದ್ಮ, ಜನರು ಆಯ್ಕೆ ಮಾಡುವಂಥ ಪದ್ಮ ಪ್ರಶಸ್ತಿಯ ಗೌರವ. ಹಾಗಾಗಿ ಅನಂತನಾಗ್ ಫಾರ್ ಪದ್ಮ, ಪೀಪಲ್ಸ್ ಫಾರ್ ಪದ್ಮ
ಅಂತ ಒಂದು ಹ್ಯಾಶ್ಟ್ಯಾಗ್ ಮಾಡಿ ಎಲ್ಲರೂ ಕೂಡ ಅವರ ಬಗ್ಗೆ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ, ಅನಂತ್ ನಾಗ್ ಅವರಿಗೆ ಕೊಡುವುದು ಪದ್ಮ ಪುರಸ್ಕಾರಕ್ಕೆ ಭೂಷಣ ಅನ್ನುವ ಒಂದೇ ಒಂದು ಸಾಲು ಅದರ ದೊಡ್ಡ ಅರ್ಥ ಕೊಡುತ್ತದು. ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಈ ಕ್ಯಾಂಪೇನನ್ನು, ಈ ಅಭಿಯಾನವನ್ನು ಮುಂದುವರಿಸ್ತಾ ಇದ್ದಾರೆ. ನಮ್ಮ ಜೊತೆ ಸ್ವತಃ ನಟ, ನಿರ್ಮಾಪಕ, ನಿರ್ದೇಶಕ ರಿಷಬ್ ಶೆಟ್ಟಿ ಅವರಿದ್ದಾರೆ. ರಿಷಬ್ ಶೆಟ್ಟಿ ಅವರೇ ನಮಸ್ಕಾರ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್, ನಮಸ್ತೆ. ಹಿರಿಯ ನಟರಿಗೆ ನಿಮ್ಮ ಗೌರವ, ಅಭಿಮಾನವನ್ನು ಸಲ್ಲಿಸಿದ್ದೀರಿ, ಎಲ್ಲರೂ ಕೂಡ ಟ್ರೆಂಡ್ ಮಾಡ್ತಿದ್ದಾರೆ. ಯಾಕೆ ಅನಿಸ್ತು? ವೈ ಯು ಫೀಲ್? ಖಂಡಿತವಾಗ್ಲು ಇದು ಸ್ವಲ್ಪ ಲೇಟೇ ಆಯ್ತು ಆಕ್ಚುಲಿ. ಕರೆಕ್ಟ್. ಈ ಸಲ ಪ್ರಧಾನಿಗಳು ಈ ಒಂದು ಜನರೇ ನಾಮಿನೇಟ್ ಮಾಡಬಹುದು. ಯಾಕಂತಂದ್ರೆ ಹೆಚ್ಚು ಸಲ ಏನಾಗುತ್ತೆ, ಇವತ್ತು ನಮಗೆ ಒಂದು ಬೆಂಗಾಲಿಲಿ ಯಾರೋ ಒಬ್ರು ಅದ್ಭುತ ನಟ ಇದಾರೆ ಅಂದ್ರೆ ನಮ್ ಕರ್ನಾಟಕದಲ್ಲಿ ಗೊತ್ತಾಗಲ್ಲ ಅದು. ಹಾಗೆ ಕರ್ನಾಟಕದ ಒಬ್ಬ ಅದ್ಭುತ ನಟ ಒಬ್ಬ ಅಲ್ಲಿದ್ದವ್ರಿಗೆ ಗೊತ್ತಿರ್ಲೇಬೇಕು ಅನ್ನೋದು ಇಲ್ಲ. ಅಂದ್ರೆ ಅವರ ಗಮನದಲ್ಲಿರೋ ಮೇ ಬಿ ಬಾಲಿವುಡ್ ಇರ್ಬೋದು, ಹಿಂದಿ ನಟರುಗಳಿರ್ಬೋದು. ಹಾಗಾಗಿ ನಮ್ಮ ಒಂದು ಜವಾಬ್ದಾರಿ ನಮ್ಮವರು ಇದ್ದಾರೆ ಅನ್ನೋದನ್ನ ಗುರುತಿಸಿ ನಮ್ಮವ್ರನ್ನ ತಲುಪಿಸುವಂತ ವಿಚಾರಗಳಿಗೆ ಪ್ರತಿಯೊಬ್ರು ಯೋಚನೆ ಮಾಡ್ಲೇಬೇಕು, ಆ ಕಾರ್ಯದಲ್ಲಿ ನಿರತರಾಗ್ಲೇಬೇಕು ನಾವು. ಅಂಡ್ ಅನಂತ್ ಸರ್, ಲೈಕ್ ನಿಮಗೆ ಅವರ ಕಾಂಟ್ರಿಬ್ಯೂಷನ್ ನಾಟ್ ಓನ್ಲಿ ಫಾರ್ ಕನ್ನಡ ಸಿನಿಮಾ, ಇಡೀ ಇಂಡಿಯನ್ ಸಿನಿಮಾಗೆ ಇದೆ. ಈವನ್ ಶಂಕರ್ ನಾಗ್ ಅವರಾಗ್ಲಿ, ಅನಂತ್ ನಾಗ್ ಅವರಾಗ್ಲಿ, ನಮ್ಮಲ್ಲಿ ಹೆಚ್ಚು ನಟರು ಇನ್ನೂ ಅಂದ್ರೆ ಅಶ್ವಥ್ ಸರ್ ಇದ್ರು, ವಿಷ್ಣು ಸರ್, ಇನ್ನು ಎಂತೆಂತ ಕಲಾವಿದರುಗಳು. ಸೊ ಅವ್ರಿಗೆಲ್ಲ ಎಲ್ಲೋ ಒಂದ್ ಕಡೆಗೆ ತುಂಬಾ ಲೇಟ್ ಆಯ್ತು. ನಮ್ ಧ್ವನಿ ಎತ್ತಿಲ್ಲ ಅಂತಂದ್ರೆ ಸರಿ ಇರಲ್ಲ ಅನ್ನೋ ತರ ಒಂದು ಫೀಲಿಂಗ್ ಇದು. ಬಟ್ ಈ ಬಾರಿ ಈ ತರ ಜನರೇ ಇದನ್ನ ಆಯ್ಕೆ ಮಾಡಿ ಸೂಚನೆ ಮಾಡಿ ಅಂತ ಕೊಟ್ಟಿರೋದು ಬಹಳ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಲ್ಲ ಈ ತರ. ಖಂಡಿತವಾಗ್ಲು ಪ್ರಧಾನಿಯವರ ಈ ಒಂದು ನಡೆ ತುಂಬಾ ಖುಷಿ ಆಯ್ತು ನಮ್ಗೆ. ಅಟ್ಲೀಸ್ಟ್ ಈಗ ಜನರಿಗೆ ಒಂದು ಅವಕಾಶ ಸಿಕ್ತಲ್ಲ, ಓಕೆ ಇಲ್ಲಿ ಇಂಥ ಒಬ್ಬ ನಟ ಇಲ್ಲಿದ್ದಾರೆ ಅಥವಾ ಇಂಥ ವ್ಯಕ್ತಿಗಳು ಇಲ್ಲಿದ್ದಾರೆ. ಅಂದ್ರೆ ಅನಂತ್ ಸರ್ ವಿಷಯಕ್ಕೆ ಬಂದ್ರೆ ಬರೀ ಸಿನಿಮಾ ಅಷ್ಟೇ ಅಲ್ಲ, ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಅವರು ಸಚಿವರಾಗಿದ್ಕೊಂಡು ಕೂಡ ಜನರಿಗೆ ಜನಸೇವೆಯನ್ನ ಮಾಡಿದಂತ ಒಬ್ಬ ವ್ಯಕ್ತಿ. ತುಂಬಾ ಯೋಚನಾತ್ಮಕವಾಗಿ ಸೊಸೈಟಿ ಹೇಗಿರ್ಬೇಕು, ಸಮಾಜದಲ್ಲಿ ಹೇಗೆ ನಡ್ಕೋಬೇಕು, ನಾವು ಪ್ರತಿಯೊಂದು ವಿಷಯ, ನಾನು ಅವ್ರ ಜೊತೆಗೆ ವರ್ಕ್ ಮಾಡಿದ್ದು ಒಂದೇ ಫಿಲ್ಮ್, ಬಟ್ ನನಗೆ ತುಂಬಾ ಒಂದು ನಾಲೆಜಬಲ್ ಟೈಮ್, ನನಗೆ ಎಷ್ಟು ವಿಷಯಗಳನ್ನ ಹೇಳ್ಕೊಡ್ತಾ ಇದ್ರು, ಎಷ್ಟು ವಿಷಯಗಳನ್ನ ಹಂಚ್ಕೊತಾ ಇದ್ರು. ದೇಶದ ಬಗ್ಗೆ ಅವ್ರಿಗಿರೋ ಅಭಿಮಾನ ತುಂಬಾ ದೊಡ್ಡದು. ಅಂಡ್ ನನ್ನ ಪ್ರಕಾರ ಪದ್ಮ ಪ್ರಶಸ್ತಿಗೆ ಒಂದು ಕಳೆ ಬರುತ್ತೆ ಅನಂತ್ ಸರ್ಗೆ ಪದ್ಮ ಪ್ರಶಸ್ತಿ ಕೊಡೋದ್ರಿಂದ ಅಂತ ಅನ್ಕೊಳ್ತೀನಿ ನಾನು. ವೆರಿ ಟ್ರೂ, ವೆರಿ ಟ್ರೂ. ಈ ಹ್ಯಾಶ್ ಟ್ಯಾಗ್ ಏನೋ ಅನಂತ್ ನಾಗ್ ಅವ್ರಿಗೆ ಪದ್ಮ ಪ್ರಶಸ್ತಿ ಕೊಡಬೇಕು ಅನ್ನುವ ಗೌರವ ಇದೆಯಲ್ಲ, ಅದರಲ್ಲೂ ಕೂಡ ನನ್ಗನ್ಸುತ್ತೆ ಪದ್ಮ ವಿಭೂಷಣ ಕೊಡಬೇಕು ಅಂತ ನಾನು ಫೀಲ್ ಮಾಡ್ತೀನಿ ರಿಷಬ್ ಶೆಟ್ಟಿ ಅವರೇ. ಹೌದಲ್ಲ, ಟಾಪ್ ಪ್ರಯಾರಿಟಿ ಇರೋದಲ್ವಾ, ಟಾಪ್ ಪ್ರಯಾರಿಟಿ ಇರೋದು ಆ ಗೌರವ ಅವ್ರಿಗೆ ಸಲ್ಲಬೇಕು ಅಂತ. ಪದ್ಮಶ್ರೀ ಅಂದ್ರೆ ಅದೊಂದು 40, 20, 30 ಇರುತ್ತದು. ಆದ್ರೆ ಪದ್ಮ ವಿಭೂಷಣ ಅನ್ನೋ ಗೌರವ ಇದೆಯಲ್ಲ, ಟಾಪ್ 2-3 ಇರುವಂತಹ ಗೌರವ, ಆ ಗೌರವಕ್ಕೆ ಅನಂತ್ ನಾಗ್ ಅವರು ನಿಜವಾಗ್ಲೂ ಕೂಡ ಅರ್ಹರು. ಸತ್ಯವಾದಂತ ಮಾತು. ಯಾಕಂತಂದ್ರೆ ಇನ್ ಯಾವಾಗ ಕೊಡಕ್ ಸಾಧ್ಯ, ಇಷ್ಟೊಳಗಡೆ ಕೊಡ್ಬೇಕಾಗಿತ್ತು ಅನಂತ್ ಸರ್ಗೆ. ಹೌದು ಹೌದು. ನಾವು ಯಾವತ್ತು ಲೆಜೆಂಡ್ ಗಳನ್ನ ನಮ್ಮಿಂದ ಅವರು ದೂರ ಹೋದ್ಮೇಲೆ, ಅವರ ಕಾಲದ ನಂತರ ಎಷ್ಟೋ ವರ್ಷಗಳು, 100 ವರ್ಷ ಆದ್ಮೇಲೆ ನೆನ್ಸ್ಕೊಳ್ಳೋದಕ್ಕಿಂತ ಅವ್ರು ಮಾಡಿದಂತ ಸಾಧನೆ, ಅವ್ರು ಮಾಡಿದಂತ ಕೆಲಸಗಳನ್ನ ರೆಕಗ್ನೈಸ್ ಮಾಡಿ ಈಗಲೇ ಅವರಿಗೆ ಅದೊಂದು ಪ್ರಶಸ್ತಿ ಕೊಟ್ಟಾಗ ಅದಕ್ಕೊಂದು ಶ್ರೇಷ್ಠತೆ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಒಬ್ಬ ನಟ ಪಾತ್ರವನ್ನ ನಿರ್ವಹಿಸ್ತಾರೆ ನಿಜ, ಆದ್ರೆ ಪಾತ್ರದ ಆಯ್ಕೆ, ಆ ಮೂಲಕ ಜನರಿಗೆ ಒಂದಷ್ಟು ಪ್ರೇರಣೆ ಆಗೋದು, ಇನ್ಸ್ಪೈರ್ ಮಾಡೋದು, ಆ ಮೂಲಕ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿ ಹೀಗೂ ಒಬ್ಬ ನಟ ಇದ್ದಾರೆ ಅಂತ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಪಾಸ್ ಮಾಡೋದು, ಹೌ ಇಂಪಾರ್ಟೆಂಟ್ ರಿಷಬ್ ಅವರೇ ನಿಮ್ ಪ್ರಕಾರ ಇದು? ಖಂಡಿತವಾಗ್ಲು. ಯಾಕಂತಂದ್ರೆ ಅದು ಬರೀ ಯಾವ್ದೋ ಕ್ಯಾರೆಕ್ಟರ್ ಸಿಗುತ್ತೆ ಅಥವಾ ಅದರಿಂದ ದುಡ್ಡು ಬರುತ್ತೆ, ನಮ್ಗೊಂದು ಹೆಸರು ಬರುತ್ತೆ ಅನ್ನೋದಷ್ಟೇ ಅಲ್ಲ. ನಮ್ಗೆ ಸಾಮಾಜಿಕ ಕಳಕಳಿ ಮತ್ತೆ ಸೊಸೈಟಿಯ ಮೇಲಿನ ಜವಾಬ್ದಾರಿಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಆ ಬಾಯಲ್ಲಿ ಬರುವಂತ ಮಾತುಗಳು ಕೂಡ ಒಬ್ಬ ನಟನಿಗೆ ಈ ಮಾತು ಹೇಳೋದ್ರಿಂದ ಸಮಾಜದ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅನ್ನೋದು ತುಂಬಾ ಮುಖ್ಯವಾಗಿ ಅವನ ಜವಾಬ್ದಾರಿ ಕೂಡ ಆಗಿರುತ್ತೆ. ಈ ನಿಟ್ಟಲ್ಲಿ ಅನಂತ್ ನಾಗ್ ಅವರು, ನಾನು ಸರ್ಕಾರಿ ಮಾಡ್ಬೇಕಾದ್ರೆ ಕ್ಲೈಮ್ಯಾಕ್ಸ್ ಅಲ್ಲಾಗ್ಲಿ ಆ ಕಥೆನೆ ಅವ್ರಿಗೆ ಅಷ್ಟೊಂದು ಕನೆಕ್ಟ್ ಆಗಿದ್ದು ವಿಚಾರನೆ ಇದೆ. ಯಾಕಂತಂದ್ರೆ ಕಾಸರಗೋಡು ಅನ್ನುವಂತ ಒಂದು ಜಿಲ್ಲೆ ನಮ್ಮ ಕರ್ನಾಟಕದಿಂದ ಹೋಗ್ತಿದೆ ಅಂತಂದಾಗ ಆ ಟೈಮಲ್ಲೂ ಕೂಡ ಅವರು ತುಂಬಾ ಅದ್ರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದವ್ರೆ. ಅಂಡ್ ಅದ್ರ ಬಗ್ಗಿನ ಹಿಂದಿನ ಕಥೆಗಳನ್ನ ನಾನು ಹಂಚ್ಕೊಳ್ತಾ ಇದ್ರು. ಇವತ್ತು ನೋಡಿ, ನೀವು ಇವಾಗ ಎಲ್ಲಿವರೆಗೆ ಆಯ್ತು ಅಂತಂದ್ರೆ, ಒಂದು ಪ್ರದೇಶ ಬೇರೆ ರಾಜ್ಯಕ್ಕೆ ಹೋದ ತಕ್ಷಣ ಇವತ್ತಲ್ಲಿ ಮಂಜೇಶ್ವರ ಇದ್ದಿದ್ದು ಮಂಜೇಶ್ವರಂ ಆಗ್ತಿದೆ. ಸೊ ಈ ತರದ ಬದಲಾವಣೆಗಳು ಅಂದ್ರೆ ಇದು ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ನಮ್ಮ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ ಅವರು ಹುಟ್ಟದಂತ ಊರು ಮಂಜೇಶ್ವರ. ಅದೇ ಇವತ್ತು ಇದೆಲ್ಲ ತುಂಬಾ ವಿಷಯಗಳು ಅವರ ಗಮನದಲ್ಲಿತ್ತು, ಅಷ್ಟು ಜವಾಬ್ದಾರರಾಗಿದ್ರು ಅನಂತ್ ಸರ್ ಅವರು. ನೀವು ಡೈರೆಕ್ಷನ್ ಮಾಡಿದ್ರಿ, ಆ ಸಿನಿಮಾಗೆ ರಾಷ್ಟ್ರ ಮಟ್ಟದಲ್ಲಿ ಗೌರವ ಬಂತು. ಕಂಗ್ರಾಚುಲೇಷನ್ ರಿಷಬ್, ನಿಜವಾಗ್ಲೂ ಒಂದು ಒಳ್ಳೆ ಪ್ರಯತ್ನ ಅದು. ಥ್ಯಾಂಕ್ ಯು ಸರ್.
ನಾವೆಲ್ಲರೂ ಕೂಡ ಸಾಥಿದ್ದೀವಿ, ನಾವೆಲ್ಲರೂ ಕೂಡ ಜೊತೆಯಾಗಿ ಇದಕ್ಕೆ ಧ್ವನಿಗೂಡಿಸ್ತೀವಿ, ನಾವೆಲ್ಲರೂ ಕೂಡ ಅಭಿಯಾನವನ್ನು ಮುಂದುವರಿಸೋಣ. ರಿಷಬ್ ಶೆಟ್ಟಿ ಅವರೇ, ಥ್ಯಾಂಕ್ ಯು ಸೊ ಮಚ್ ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಮುಂದುವರಿಯುತ್ತೆ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ, ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ವೆಲ್ಕಮ್ ಬ್ಯಾಕ್. ಮಂಡ್ಯದಲ್ಲಿ ಸುಮಲತಾ ಅವರ ಅಬ್ಬರ. ಜೆಡಿಎಸ್ ಆಡ್ತಿದ್ಯಾ ಸೈಲೆಂಟ್ ಆಟ. ಮೈನಿಂಗ್ ನಡೀತಿಲ್ಲ ಅಂದ್ರು ಬೇಬಿ ಬೆಟ್ಟಕ್ಕೆ ಹೋಗ್ತಿರೋದು ಯಾಕೆ? ಈ ಹೊತ್ತಿನ ಸ್ಪೆಷಲ್ ಇದು ಮಂಡ್ಯ ವಾರ್. ಮಂಡ್ಯ ರಾಜಕೀಯದಲ್ಲಿ ಸಂಸದೆ ಸುಮಲತಾ ಅವರು ವಾರ್ ಶುರು ಮಾಡಿದ್ದಾರೆ. ಗಣಿ ಪರಿಶೀಲನೆ ಆಯಿತು. ಇದೀಗ KRS ಡ್ಯಾಮ್ನ ವೀಕ್ಷಣೆ. ಬೇಬಿ ಬೆಟ್ಟಕ್ಕೂ ಭೇಟಿ ನೀಡ್ತಾ ಇದ್ದಾರೆ ಸಂಸದೆ ಸುಮಲತಾ ಅಂಬರೀಶ್. ಬ್ರೇಕಿಂಗ್ ನ್ಯೂಸ್. ಸಂಸದೆ ಸುಮಲತಾ ಅವರ ಜೊತೆ ಹೋಗ್ತಾ ಇಲ್ಲ ಸಚಿವ ನಾರಾಯಣಗೌಡರು. KRS ವೀಕ್ಷಣೆಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರಂತೆ. ಸುಮಲತಾ ಅವರಿಗೆ ಪತ್ರ ಬರೆದಿದ್ದಾರೆ. ಪೂರ್ವ ನಿಗದಿತ ಕಾರ್ಯಕ್ರಮಗಳಿವೆ ಅಂತ ಸಚಿವರು ಪತ್ರದಲ್ಲಿ ನಮೂದಿಸಿದ್ದಾರೆ. ಸಂಸದೆ ಸುಮಲತಾ ಅವರ ಭೇಟಿ ವೇಳೆ ಭದ್ರತೆಯನ್ನು ಕೊಡಿ. ಕೃಷ್ಣರಾಜ ಅಣೆಕಟ್ಟೆ KRS ಡ್ಯಾಮ್ ಇದೆಯಲ್ಲ, ಅದ್ರ ಹತ್ರ ಹೈಟ್ ಡ್ರಾಮಾ ನಡೆಯಬಹುದು. ಸುಮಲತಾ ಅವರಿಗೆ ಭದ್ರತೆಯನ್ನು ಕೋರಿ ಪೊಲೀಸರಿಗೂ ಕೂಡ ಪತ್ರ ಬರೆದಿದ್ದಾರೆ. ಸುಮಲತಾ ಅವರು KRS ವಿಸಿಟ್ ಹಿನ್ನೆಲೆಯಲ್ಲಿ ಬೈಕ್ ಜಾಥಾ, ಸಾರ್ವಜನಿಕ ಸಭೆ ನಡೆಸದಂತೆ ಪೊಲೀಸರಿಗೆ ಕೃಷ್ಣರಾಜಸಾಗರ ಗ್ರಾಮ ಪಂಚಾಯಿತಿಯಿಂದ ದೂರು ಕೂಡ ಇದೆ. ಸೊ ಹಾಗಾಗಿ ಇವತ್ತು ನೋಡಬೇಕು, ಗೊತ್ತಿಲ್ಲ ಏನೇನೆಲ್ಲ ಆಗ್ಬೋದು ಅಂತ. ಸುಮಲತಾ ಅಂಬರೀಶ್ ಅವರು KRS ಅಣೆಕಟ್ಟೆ ಬಿರುಕು ಬಿಟ್ಟಿದೆ ಅನ್ನುವ ಹೇಳಿಕೆಯಿಂದ ಶುರುವಾಯಿತು. ಅದಾದಮೇಲೆ ಅಕ್ರಮ ಗಣಿಗಾರಿಕೆಯಿಂದ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ, ಹಿಂದೆ ಕೂಡ ನಡೀತಾ ಇದೆ. ಅದನ್ನು ಸ್ವತಃ ಸುಮಲತಾ ಅಂಬರೀಶ್ ಅವರು ಇತ್ತೀಚೆಗಷ್ಟೇ ವೀಕ್ಷಣೆ ಮಾಡೋಕ್ಕೆ ಹೋದಾಗ ಅಲ್ಲಿ ಮಧ್ಯ ರಸ್ತೆಯಲ್ಲಿ ಅವ್ರು ಬರಬಾರ್ದು ಅಂತೆಲ್ಲ ಒಂದಷ್ಟು ಅಡೆತಡೆಗಳಾಗಿತ್ತು. ಆದರೂ ಕೂಡ ಮೇಡಮ್ ನಡ್ಕೊಂಡು ಹೋಗಿ ಎಲ್ಲವನ್ನ ವೀಕ್ಷಣೆ ಮಾಡಿ ಅಲ್ಲಿಗೆ ಬಂದಿದ್ರು. ಅದಾದಮೇಲೆ ಇವತ್ತು KRS ಡ್ಯಾಮ್ ಕಡೆ ಹೋಗ್ತಿದ್ದಾರೆ ವೀಕ್ಷಣೆ ಮಾಡೋದಕ್ಕೆ. ಮಂಡ್ಯ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ವಿಚಾರ ಸರ್ಕಾರಕ್ಕೆ ಬಂದಿಲ್ಲ. 1200 ಕೋಟಿ ರಾಜಧನ ಗಣಿಗಾರಿಕೆ ಸಂಬಂಧ ಸಭೆ ಬಳಿಕ ಸುಮಲತಾ ಅಂಬರೀಶ್ ಅವರ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಗಣಿಗಾರಿಕೆ ನಡೆಸೋದಕ್ಕೆ ಪರ್ಮಿಷನ್ ಕೊಟ್ಟರೆ ಗಣಿಗಾರಿಕೆಯಿಂದ ಸರ್ಕಾರ ಬೊಕ್ಕಸವೂ ತುಂಬಬೇಕಲ್ವೇ? ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ವಿಚಾರ ಸರ್ಕಾರಕ್ಕೆ ಬಂದಿಲ್ಲ. 1200 ಕೋಟಿ ರಾಜಧನ ಗಣಿಗಾರಿಕೆ ಸಂಬಂಧ ಸಭೆ ನಡೆಸಿದ್ರು. ಸಭೆ ಆದಮೇಲೆ ಸುಮಲತಾ ಅಂಬರೀಶ್ ಅವರ ಹೇಳಿಕೆ ಇದು. ಮಂಡ್ಯದಲ್ಲಿ ಗಣಿ ಮಾಲೀಕರಿಗೆ ಹಲವಾರು ಬಾರಿ ದಂಡ ಬಿದ್ದಿದೆ. ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ರಾಜಧನ ಇನ್ನೂ ಕಟ್ಟಿಲ್ಲ, ಅಧಿಕಾರಿಗಳ ಲೋಪ ಹೆಚ್ಚಾಗ್ತಾ ಇದೆ ಅಂತ ಸಂಸದೆ ಸುಮಲತಾ ಅಂಬರೀಶ್ ಅವರು ಆರೋಪ ಮಾಡ್ತಿದ್ದಾರೆ. ಏನು 1200 ಕೋಟಿ ರಾಜಧನ ಸಂಗ್ರಹಿಸಬೇಕು ಅಂತ DCಗೆ ಸಂಸದೆ ಸುಮಲತಾ ಅಂಬರೀಶ್ ಅವರು ನಿನ್ನೆ ಸಭೆಯಲ್ಲಿ ಸೂಚನೆ ಕೊಟ್ಟರು. ಅದನ್ನು ಸಭೆ ಬಳಿಕ ಸ್ವತಃ ಸುಮಲತಾ ಅಂಬರೀಶ್ ಅವರೇ ಮಾತಾಡಿದ್ರು. ಇಬ್ಬರು ಪ್ರಸನ್ನ ಅವರೇ, ಒಂದು ಪ್ರಸನ್ನ ಆಗಿದೆ, ಇನ್ನೊಬ್ಬ ಪ್ರಸನ್ನಕ್ಕೆ ಹೋಗೋದ್ರು. ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತ ಎಲ್ಲ ನನ್ನ ಹೋರಾಟಗಾರ ಸ್ನೇಹಿತರೆ. ಪ್ರಸನ್ನ ಅವರು ಚೆನ್ನಾಗಿ ಮಾತಾಡಿದ್ರು. ಯಾರು ಗಲಾಟೆ ಮಾಡಬೇಡಿ. ಇಬ್ಬರು ಪ್ರಸನ್ನ ಅವರೇ, ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತ ಕೆಂಪುಗೌಡ್ರೆ. ಪುಟ್ಟಣ್ಣವರು ಇದ್ದಾಗ ಮಾತಾಡಿ, ಪುಟ್ಟಣ್ಣವ್ರಿಗೆ ನಿಲ್ಲಿಸ್ಕೊಳ್ಳೇಬೇಕು. KRS ಡ್ಯಾಮ್ ವೀಕ್ಷಣೆ ಮಾಡ್ತಾರೆ ಇವತ್ತು. ನಿನ್ನೆ ಮೀಟಿಂಗ್ ಕೂಡ ಮಾಡಿದ್ರು. ಮೀಟಿಂಗ್ ಆದ್ಮೇಲೆ ಕೂಡ ಸುಮಲತಾ ಅಂಬರೀಶ್ ಅವರು ಸರ್ಕಾರಕ್ಕೂ ಅಂದರೆ ಅಧಿಕಾರಿಗಳ ಜವಾಬ್ದಾರಿಯನ್ನು ಮೆನ್ಷನ್ ಮಾಡಿದ್ರು. DCಗಳಿಗೆ ಅದಾಗಲಿ ಅಂತ ಸೂಚನೆ ಕೂಡ ಕೊಟ್ಟರು. ಅಂದರೆ 1200 ಕೋಟಿ ಏನು ರಾಜಧನ ಬರಬೇಕು, ಈಗಾಗಲೇ ಅಕ್ರಮ ಗಣಿಗಾರಿಕೆ ಆಗಿದೆ, ಫೈನ್ ಹಾಕಿದ್ದಾರೆ, ಅದೆಲ್ಲವೂ ಕೂಡ ಸರ್ಕಾರ ಬೊಕ್ಕಸಕ್ಕೆ ಬರಬೇಕು. ಆದರೆ ಎಲ್ಲವೂ ಕೂಡ ಅಧಿಕಾರಿಗಳ ಲೋಪ ಆಗಿದೆ, ಅವ್ರು ಯಾರು ಕಟ್ಟಿಲ್ಲ, ಅವ್ರ ಪಾಡ್ಗೆ ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ ಅನ್ನೋದನ್ನು ಸುಮಲತಾ ಅಂಬರೀಶ್ ಅವರು ಮೆನ್ಷನ್ ಮಾಡಿದ್ರು. ಇವತ್ತು KRS ಡ್ಯಾಮ್ ವೀಕ್ಷಣೆ ಬಗ್ಗೆ, ಬಿಕಾಸ್ ಇದುವರೆಗೂ ಇದು ಶುರುವಾಗಿದ್ದು ಅಲ್ಲಿಂದ, ಅಂದರೆ KRS ಡ್ಯಾಮ್ ಬಿರುಕು ಬಿಡ್ತಾ ಇದೆ. ಇವತ್ತು ನಿನ್ನೆದಲ್ಲ, ವರ್ಷಾನುಗಟ್ಲೆಯಿಂದ ಈ ಕೂಗು ಅವಾಗವಾಗ ಕೇಳಿ ಬರ್ತಾನೆ ಇದೆ. ಅದನ್ನ ಈಗ ಸುಮಲತಾ ಅಂಬರೀಶ್ ಅವರು ಮುಂದುವರಿಸಿ ಎಚ್ಚೆತ್ತುಕೊಳ್ಳಬೇಕು. ಸರ್ಕಾರ, ಅಧಿಕಾರಿಗಳು ಮುಂದೊಂದು ದಿನ ಇದು ಕುತ್ತಿಗೆಗೆ ಬಂದರೆ ಅವಾಗ ಒದ್ದಾಡಬಾರ್ದು ಅನ್ನುವ ಆ ತೀವ್ರತೆಯನ್ನು, ಕಾಳಜಿಯನ್ನು ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಅಫ್ಕೋರ್ಸ್ ಇದು ಬೇರೆ ಬೇರೆ ರೂಪ ಪಡ್ಕೊಳ್ತು. JDSನವರು ಅದಕ್ಕೆ ರಿಯಾಕ್ಟ್ ಮಾಡಿದ್ರು, ಅದು ಬೇರೆ ಬೇರೆ ಆಯಾಮಕ್ಕೆ ಹೋಯಿತು. ಇದೀಗ ಇವತ್ತು ಸುಮಲತಾ ಅಂಬರೀಶ್ ಅವರು KRS
ಅಂದರೆ ಕೃಷ್ಣರಾಜ ಅಣೆಕಟ್ಟೆಗೆ ಭೇಟಿ ಕೊಡ್ತಿದ್ದಾರೆ, ಅಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ, ಸೆಕ್ಯೂರಿಟಿ ಬೇಕು ಅಂತ ಕೂಡ ಕೇಳ್ಕೊಂಡಿದ್ದಾರೆ. ಇನ್ನು ಹಾಸನದ ಕಡೆ ಹೋಗೋಣ. ಹಾಸನ ಜಿಲ್ಲೆಯಲ್ಲಿ ಬೆಳ್ಳಂಬೆಳಗ್ಗೆ ರಸ್ತೆಯಲ್ಲಿ ಕಾಣಿಸ್ತು ಒಂಟಿ ಸಲಗ. ಆಲೂರು ತಾಲೂಕಿನ ವಾಟೇಪುರ ಗ್ರಾಮ ಇದು. ಅದರ ಮುಖ್ಯ ರಸ್ತೆ ಮೇನ್ ರೋಡು. ಹೆಂಗೆ ಹೋಗ್ತಾ ಇದ್ದಾರೆ ಒಂಟಿ ಸಲಗ, ಹೇಳಿ ಕೇಳಿ ಅದು. ಕಾಡಾನೆ ಪ್ರತ್ಯಕ್ಷ ಆಯಿತು. ಆನೆ ಕಂಡು ಗ್ರಾಮಸ್ಥರು ಭಯಭೀತರಾದರು. ಒಂಟಿ ಸಲಗ ಬಂದ ಯಾವಾಗಲೂ ಹಂಗೇನೆ, ಕೆಣಕಿದ್ರೆ ಮುಗೀತು ಕತೆ. ಒಂಟಿ ಸಲಗ ರಸ್ತೆಯಲ್ಲಿ ಹೋಗಬೇಕಾದ್ರೆ ಕಾಡಾನೆ ವಿಡಿಯೋ ಯಾರೋ ಸೆರೆ ಹಿಡಿದ್ರು, ಫುಲ್ ವೈರಲ್ ಈಗ ಅದು. ಅಲ್ಲಿದ್ದಾರೆ ಬೈಕ್ ಮಕ್ಕಳಿಗೇನದು ಒಂಟಿ ಸಲಗ ಅಂತ ಗೊತ್ತಾಗಲ್ಲ, ಆನೆ ಅಷ್ಟೇ. ಬಟ್ ಬೇರೆಯವ್ರಿಗೆಲ್ಲ ಹೌದು ಇದು ಒಂಟಿ ಸಲಗ ಅಂತ. ಬರೀ ಹಾಸನದ ಕಡೆ ಮಾತ್ರ ಅಲ್ಲ, ತಮಿಳುನಾಡು ಗಡಿಗೆ ಹೋಗ್ತಾ ಇದ್ದೀವಿ. ತಮಿಳುನಾಡು ಗಡಿ ಭಾಗದಲ್ಲೂ ಕೂಡ ಒಂಟಿ ಸಲಗ ಪ್ರತ್ಯಕ್ಷ ಆಯಿತು. ಕೃಷ್ಣಗಿರಿ ಜಿಲ್ಲೆಯ ಸೂಳಗಿರಿ ಸಮೀಪದ ಅಂಜಲಂ ಗ್ರಾಮದ ಹತ್ತಿರ ಕಾಡಾನೆ ಕಾಣಿಸ್ಕೊಂಡಿದೆ. ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದರು. ರೈತರ ತೋಟಗಳಿಗೆ ಕಾಡಾನೆ ನುಗ್ಗಿ ದಾಂಧಲೆ ಮಾಡಿದೆ. ಜಾನುವಾರುಗಳನ್ನು ಒಂಟಿ ಸಲಗ ಅಟ್ಟಾಡಿಸ್ಕೊಂಡು ಹೋಗಿದೆ. ಕಾಡಾನೆ ಕಂಡು ರಾಸುಗಳು ದಿಕ್ಕಾಪಾಲಾಗಿ ಓಡೋಯ್ತು. ಒಂಟಿ ಸಲಗವನ್ನು ಕಾಡಿಗಟ್ಟಲು ಗ್ರಾಮಸ್ಥರು ಹರಸಾಹಸ ಪಟ್ಟರು. ಅನ್ಲಾಕ್ ಆಯಿತು. ವೀಕೆಂಡ್ ಪ್ಲಾನ್ ಏನು ಅಂದರೆ ನಂದಿ ಬೆಟ್ಟಕ್ಕೆ ಹೋಗೋಣ ಅಂತ. ಅದೇ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂಥ ನಂದಿ ಬೆಟ್ಟಕ್ಕೆ ವೀಕೆಂಡ್ನಲ್ಲಿ ಪ್ರವಾಸಿಗರು ಹೋಗ್ತಾ ಇದ್ರು. ಆದರೆ ಈಗ ಅವಕಾಶ ಇಲ್ಲ. ಸೊ ಡಿಸೈಡ್ ಮಾಡ್ಕೊಂಬಿಡಿ, ಶನಿವಾರ ಭಾನುವಾರ ನಂದಿ ಬೆಟ್ಟದ ಕಡೆ ಹೋಗಬೇಡಿ, ನಂದಿ ಬೆಟ್ಟ ತೆರೆದಿರಲ್ಲ. ನ್ಯೂಸ್ 18 ಕನ್ನಡದ ವರದಿ ಬಳಿಕ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದ್ದಾರೆ. ನಂದಿ ಬೆಟ್ಟಕ್ಕೆ ಪ್ರವೇಶ ಬ್ಯಾನ್ ಮಾಡಿತ್ತು. ಆದರೆ ಜನ ವೀಕ್ ಡೇಸ್ನಲ್ಲಿ ನಂದಿ ಬೆಟ್ಟಕ್ಕೆ ಹೋಗ್ತಿದ್ದಾರೆ. ಇವತ್ತು ನಂದಿ ಬೆಟ್ಟಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಮೊದಲೇ ಮಳೆ, ಬೆಳ್ಳಂಬೆಳಗ್ಗೆ ನೋಡಿ ಹೆಂಗಿತ್ತು ಅಂತ. ಜನ 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 ಎಲ್ಲಿದ್ರೂ ಗೊತ್ತಿಲ್ಲ, ಅಲ್ಲಂತೂ ಕಾಣಿಸ್ತಾರೆ. ಮಳೆ ಬರ್ತಾ ಇದೆ ಜೋರಾಗಿ. ಮಳೆ ನಡುವೆಯೂ ಜನ ನಂದಿ ಬೆಟ್ಟಕ್ಕೆ ಆಗಮಿಸ್ತಾ ಇದ್ದಾರೆ. ಮೊದಲೇ ವರ್ಕ್ ಫ್ರಮ್ ಹೋಮು, ವರ್ಕ್ ಮನೇಲಿದ್ದರೂ ಅಷ್ಟೇ. ಲ್ಯಾಪ್ಟಾಪ್ ಕಾರಲ್ಲಿ ಹಿಡ್ಕೊಂಡು ವರ್ಕ್ ಮಾಡಿದ್ರೂ ಗೊತ್ತಾಗಲ್ಲ ಯಾರಿಗೂ, ಸಿಗ್ನಲ್ ಇರಬೇಕು ಅಷ್ಟೇ. ಎನಿವೆ, ಸೊ ಹಾಗಾಗಿ ವೀಕ್ ಡೇಸ್ ಆದರೂ ಪರವಾಗಿಲ್ಲ, ವೀಕೆಂಡ್ ಏನೋ ಅವಕಾಶ ಇಲ್ಲ ಅಂತ ಬೆಳ್ಳಂಬೆಳಗ್ಗೆ 5 ಗಂಟೆ 6 ಗಂಟೆಗೆಲ್ಲ ಇಷ್ಟು ಜನ ಇರ್ತಾರೆ ನೋಡಿ ನಂದಿ ಬೆಟ್ಟದಲ್ಲಿ. ಒಂದಷ್ಟು ಮಳೆ ಸುದ್ದಿಗಳು. ರಾಜ್ಯದ ಹಲವಾರು ಕಡೆ ಭಾರೀ ಮಳೆ ಆಗ್ತಾ ಇದೆ. ಕೊಡಗಿನಲ್ಲಂತೂ ವರುಣನ ಅಬ್ಬರ ಜೋರಾಗೇ ಇದೆ. ತಲಕಾವೇರಿ ಸೇರಿದಂತೆ ಜಿಲ್ಲಾದ್ಯಂತ ಕಳೆದ 2 ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿತಾನೇ ಇದೆ. ಗಾಳಿ ಸಹಿತ ನಿರಂತರ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಯಿತು. ಭಾರೀ ಮಳೆಯಿಂದಾಗಿ ಕಾವೇರಿ ನದಿ ತುಂಬಿ ಹರಿತಾ ಇದೆ. ನದಿ ಪಾತ್ರದ ಜನರಲ್ಲಿ ಆತಂಕ ಮೂಡಿಸ್ತಾ ಇದೆ. ಅಷ್ಟೇ ಅಲ್ಲ, ಭಾಗಮಂಡಲ ತ್ರಿವೇಣಿ ಸಂಗಮ ಬಹುತೇಕ ಭರ್ತಿಯಾಗಿದೆ. ಕೊಡಗಿನ ಕುಶಾಲನಗರ ತಾಲೂಕಿನ ಸುಂದರ ನಗರದಲ್ಲಿ ಮಳೆಯಿಂದಾಗಿ ಮನೆ ಗೋಡೆ ಕುಸಿದು ಬಿದ್ದೋಯ್ತು. ಗೌರಮ್ಮ ಅನ್ನೋರ ಮನೆಯದು. ಗೋಡೆ ಕುಸಿದು ಬಿದ್ದಿದೆ. ಪುಣ್ಯಕ್ಕೆ ಯಾವುದೇ ಅನಾಹುತ ಸಂಭವಿಸಿಲ್ಲ, ಅಂದರೆ ಜೀವಹಾನಿ ಆಗಿಲ್ಲ. ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯರು, ಅಧಿಕಾರಿಗಳು ಭೇಟಿ ಕೊಟ್ಟರು, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮಳೆ ಅಂದರೆ ನಾವು ಕರಾವಳಿ ಭಾಗದ ಕಡೆ ನೋಡ್ತೀವಿ. ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಭಾಗದಲ್ಲಿ ಮಳೆ ಅಂತೂ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಜಿಲ್ಲಾದ್ಯಂತ ಎಡಬಿಡದೆ ಸುರಿತಾ ಇದೆ ಮಳೆ. ಭಾರೀ ಮಳೆಗೆ ಅಲ್ಲೂ ಕೂಡ ಜನಜೀವನ ಅಸ್ತವ್ಯಸ್ತ ಆಗಿದೆ. ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಬರ್ತಾ ಇದೆ. ನೇತ್ರಾವತಿ, ಕುಮಾರಧಾರ ನದಿ ನೀರಿನ ಹರಿವು ಹೆಚ್ಚಳ ಆಗಿದೆ. ಇನ್ನು ನದಿ, ಸಮುದ್ರ ತೀರಗಳಲ್ಲಿ ಜನರು ಕೂಡ ಮನೆಯಿಂದ ಹೊರಗೆ ಹೋಗದಂತೆ ಜಿಲ್ಲಾಡಳಿತ ಮನವಿ ಮಾಡಿಕೊಂಡಿದೆ. ಬಿಸಿಲ ನಾಡು ರಾಯಚೂರು ಜಿಲ್ಲೆ ಮಲೆನಾಡಿನ ಹಾಗೆ ಕಾಣಿಸ್ತಾ ಇದೆ. ಅಪರೂಪ ರಾಯಚೂರು ಅಂದರೆ ಅಯ್ಯೋ ಶಾಖೋತ್ಪನ್ನ ಘಟಕ, ಅಯ್ಯೋ ಬಿಸಿಲು ಜಾಸ್ತಿ ಅಂತೀವಿ. ನೋಡಿ, ಒಳ್ಳೆ ಕಾಶ್ಮೀರ ಥರ ಕಾಣಿಸ್ತಾ ಇದೆ. ಕಳೆದ 2 ದಿನಗಳಿಂದ ಫುಲ್ ಮಳೆ ಬರ್ತಾನೆ ಇದೆ. ತುಂತುರು ಮಳೆ ಆದರೆ ಬೀಳ್ತಾನೆ ಇದೆ. ಮೋಡ ಕವಿದ ವಾತಾವರಣ ಎಲ್ಲ ಕಡೆ. ಇನ್ನೂ 2 ದಿನ ಇದೇ ಥರ ಮೋಡ ಕವಿದ ವಾತಾವರಣ, ಮಳೆ ಇದ್ದೇ ಇರುತ್ತೆ. ಹೀಗಾಗಿ ಕೃಷಿ ಚಟುವಟಿಕೆಗಳು ಸ್ಥಗಿತ ಆಗಿದೆ. ಮಳೆಯಿಂದ ಜನರು ಪರದಾಡುವಂಥ ಸ್ಥಿತಿ ರಾಯಚೂರು ಭಾಗದಲ್ಲಿ. ಮಳೆ ಅಂದರೆ ಮುಂಬೈ ಅಂತ ನೆನಪಿಸ್ಕೊಂಬಿಟ್ರೆ ಒಂದು ಕ್ಷಣ ನಡುಕ ಅದು. ಯಾಕೆಂದರೆ ಅದೇ ಥರ ಪರಿಸ್ಥಿತಿ ಮುಂಬೈ. ವಾಣಿಜ್ಯ ನಗರಿ ಮುಂಬೈ, ಧಾರಾಕಾರ ಮಳೆ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಸುರಿತಾನೆ ಇದೆ. ರಸ್ತೆಗಳೆಲ್ಲ ಚಿಕ್ಕದಾಗಿ, ಅಂದರೆ ನೀರು ತುಂಬಿಕೊಂಡೆಲ್ಲ ಒದ್ದಾಡ್ತಿದ್ದಾರೆ ಜನ. ರಸ್ತೆ ತುಂಬೆಲ್ಲ ನೀರು. ವಾಹನ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತ. ತಗ್ಗು ಪ್ರದೇಶಗಳಂತೂ ಕೇಳಲೇಬೇಡಿ, ಮನೆಗಳಿಗೆ ನೀರು ನುಗ್ಗಿದೆ. ಜನಜೀವನ ಅಸ್ತವ್ಯಸ್ತ ಆಗೋಗಿದೆ.
ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿತು. ನಾನು ಹೋಗಿ ಬರ್ತೀನಿ. ಮಾಸ್ಕ್ ಅಂತೂ ಹಾಕೋತೀನಿ. ಮಾಸ್ಕ್ ವೆರಿ ಇಂಪಾರ್ಟೆಂಟು. ಹೊರಗಡೆ ಬಂದಮೇಲೆ ಸಾಮಾಜಿಕ ಅಂತರ ಅಂತೂ ಮೇಂಟೈನ್ ಮಾಡಿ, ಅವಾಗ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.